ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ತುಂಬ ಚೆನ್ನಾಗಿದೆ, ವ್ಯವಸಾಯಕ್ಕೆ ಯೋಗ್ಯವಾಗಿದೆ. ನೀರಾವರಿ ಕೂಡ ನಮಗಿಲ್ಲಿ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ. ಇಲ್ಲಿ ನಮಗೆ ತೆಂಗು ಮತ್ತು ಅಡಿಕೆ ಹಾಕಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಇದು ನಿಜವಲ್ಲವೇ. ನಮಗೆ ಈ ಲ್ಯಾಂಡ್ಲಿ ವರ್ಕ್ ಅಂತ ಏನಿಲ್ಲ. ಯಾಕೆಂತಾರೆ ಫಲ ಕೊಡೋಕ್ಕೆ ಬಂದಿರುವಂತಹ ತೆಂಗಿನ ಮರಗಳು ಈಗ ಆಲ್ಮೋಸ್ಟ್ ಫಲ ಕೊಡ್ತಾ ಇದ್ದಾವೆ. 200 ಫಲ ಕೊಡುವಂತಹ ತೆಂಗಿನ ಮರ, ನಮ್ಮ ನಾಟಿ ಮರಗಳು ಯಾವುದು ಕೂಡ ಫಾರ್ಮ್ ಅಲ್ಲ, ನಿಮಗಿದು ನಾಟಿ ಮರಗಳು. ಇದಲ್ಲದೆ 1250 ಅಡಿಕೆ ಗಿಡಗಳನ್ನ ಹಾಕಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲ ಕೂಡ ರನ್ನಿಂಗ್ ಮೂಮೆಂಟ್ ಇದ್ದಾವೆ. ಸಸಿನ ನಾವು ಇಲ್ಲಿ ಏನಪ್ಪ ನಮ್ಮ ಕೆಲಸ ಅಂತೇಳಿದ್ರೆ, ಇವುಗಳಿಗೆ ಬರೀ ನೀರು ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಬರೀ ನೀರೊಂದೇ. ನಾವು ಅಂತಾರ ಅಲ್ಲಿ ಸಿಂಪಲಾಗಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ನಾವಿಲ್ಲಿ ವಾಸ ಮಾಡಿಕೊಂಡು ನಾವೇ ನೀರು ನೋಡ್ಕೊಬೋದು. ಇವುಗಳಿಗೆ ನಾವು ಇನ್ನೊಬ್ಬ ಲೇಬರ್ ಅವಶ್ಯಕತೆ ಇದರಲ್ಲಿ ನಮಗಿಲ್ಲ. ಯಾಕೆಂದರೆ ಎಲ್ಲ ರೀತಿಯ ಅನುಕೂಲವಾಗಿದೆ. ನಮ್ಗೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಂದಾಗ ಸ್ವಲ್ಪ ಹಾಳುಗಳನ್ನ ಕರೆದು ಒಂದಿನ ಬಿಟ್ಟಾಗ ಇಲ್ಲ ರೋಟಿವೇಟರ್ ಹೊಡ್ಕೊಂಡ್ರು ನಮಗಿಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ತೋಟ ಬಂದಿವರು 1 ಎಕರೆಗೆ 38 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ಆಗೋಲ್ಲ, ಅರ್ಧ ಕಿಲೋಮೀಟ್ರಿಂದ 3/4 ಕಿಲೋಮೀಟ್ರ್ ಆದರೆ ಹೆಚ್ಚು ಸ್ನೇಹಿತರೆ. ಆದರೂ ಕೂಡ ನಿಮ್ಗೆ ನಾನು 1 ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದೀನಿ. ನಕ್ಷೆದಾರಿ, ಯಾವುದೇ ಲ್ಯಾಂಡು ಜಮೀನುಗಳು ಬಿಟ್ಕೊಂಡಿರುವಂಥ ದಾರಿ ಅಂತೂ ಅಲ್ಲ, ಗೌರ್ಮೆಂಟ್ ದಾರಿ, ನಕಾಶೆ ರಸ್ತೆ ಇದೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸರಿನಾ? ರೋಡ್ ಬಿಡ್ತು ಎಷ್ಟಾಗಲಿದೆ ಅಂತ ನೋಡ್ಕೊಳ್ಳಿ. ಪ್ರತಿಯೊಂದು ಕೂಡ ನಮಗಿದು ಅನುಕೂಲವಾಗಿದೆ, ಚೆನ್ನಾಗಿದೆ. ರೆಡ್ ಸಾಯಿಲ್, ಎದುರುಗಡೆ ಎಲ್ಲ ಒಳ್ಳೆ ತೋಟ ಮಾಡಿದ್ದಾರೆ. ಸುತ್ತ ಕೂಡ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಅಂದರೆ ಪ್ರತಿಯೊಬ್ಬರು ಕೂಡ ಒಳ್ಳೆ ತೋಟ ಮಾಡಿದ್ದಾರೆ. ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಇರುವಂತಹ ಇದು ನೋಡಿ. ಎದುರುಗಡೆ ಇರೋವಂಥದ್ದೆಲ್ಲ ಈಗ ನಮಗೆ ಬರ್ತಾಯಿದ್ದಾವೆ, ಫಲ ಕೊಡೋಕ್ಕೆ ನಿಂತ್ಕೋತಾ ಇರೋದು. ನಮ್ದು ಈಗ ಆಲ್ಮೋಸ್ಟು ರನ್ನಿಂಗ್ ಇದ್ದಾವೆ. ನಮ್ಗೆ ತೆಂಗಿನ ಮರದಲ್ಲಿ ನಮಗೆ ಯಾವಾಗಲೂ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ತೆಂಗಿನ ಮರದಲ್ಲಿ ಮಿನಿಮಮ್ 50 ಎಳನೀರುಗಳನ್ನ ಲೆಕ್ಕ ಇಟ್ಕೊಳ್ಳಿ. ಅಂದರೆ 200 ಮರಕ್ಕೆ ಹೆಚ್ಚು ಕಡಿಮೆ ನಮಗೆ ಒಂದು 10,000 ಕಾಯಿ ಆಗುತ್ತೆ. ಒಂದು ಎಳನೀರಿಗೆ ಇವತ್ತು ಪ್ರೆಸೆಂಟ್ ರೈಟು 25 ರೂಪಾಯಿ ಅವರೇ ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ 10,000ಕ್ಕೆ ಎಷ್ಟಾಗುತ್ತೆ? ನಾವು ಆ ಥರ ಲೆಕ್ಕ ಹಾಕೊಂಡಾಗ ನಮಗಿಲ್ಲಿ ವರ್ಷಕ್ಕೆ 3ರಿಂದ 4 ಬಾರಿ ಕೀಳ್ತಾರೆ ಅನ್ನೋ ಮಾಹಿತಿ ಇದೆ ಎಳನೀರನ್ನ. ನಮಗೆ ಇದ್ರ ಸಂಪಾದನೆ ಕೂಡ ಇದೆ. ನಮ್ಗೆ ಇನ್ನೇನಪ್ಪ ವರ್ಕು ಅಂತಂದರೆ, ನಾವು ಈ ಅಡಿಕೆ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಂಡು ಇವುಗಳ ಮಧ್ಯೆ ನಾವು ನಮಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳನ್ನ ಹಾಕೋಬೇಕು ಸ್ನೇಹಿತರು. ಅನ್ನೋದು ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡು ನಾವು ಬೆಳೆದಾಗ ನಿಜವೂ ಅಂತೀವಿ, ನಾವು ದುಡ್ಡು ಕೊಟ್ಟು ತಗೊಳ್ಳೋ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿ ಬಿಟ್ಟಿರುವಂತಹ ತಗೊಳ್ಳೋದಕ್ಕಿಂತ ಪಪಾಯ, ದಾಳಿಂಬೆ, ನೇರಳೆ, ಈ ಥರ ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಇವುಗಳ ಮಧ್ಯೆ ಹಾಕಿ ನಾವು ಬೆಳಿಬೇಕು ಸ್ನೇಹಿತರೆ. ಬೆಳೆದಾಗ ನಮಗೆ ಅವು ಕೂಡ ನಮಗೆ ತಿನ್ನಲಿಕ್ಕೆ ಯೋಗ್ಯವಾಗುತ್ತೆ. ಇದ್ರ ಮಧ್ಯದಲ್ಲಿ ಬೇಕು ನಾವು ಬಾಳೆ ಗಿಡಗಳನ್ನ ಬೇಕಾದ್ರೂ ಹಾಕೋಬೋದು. ಯಾಕೆ ಅಂತಂದರೆ ನಮಗೆ ಹಣ್ಣಿನ ತಿನ್ನೋಕ್ಕೆ ಒಳ್ಳೆಯ ಅನುಕೂಲ ಸಿಗುತ್ತೆ. ನಮಗೆ ಎಲ್ಲ ಕೂಡ ನಾವು ಸಾವಯವ ಕೃಷಿಯಿಂದ ಮಾಡೋದ್ರಿಂದ ನಮ್ಮ ಹಣ್ಣುಗಳು ತಿನ್ನೋಕ್ಕೆ ಯೋಗ್ಯವಾಗಿರ್ತವೆ. ನಾವು ತಗೊಳ್ಳೋದೆಲ್ಲ ಪ್ರೆಸೆಂಟು ನಿಮಗೂ ಕೂಡ ಗೊತ್ತು, ಎಲ್ಲ ಕೂಡ ನಿಮಗೆ ಕೆಮಿಕಲ್ಸೇ. ಒಂದು ಬಾಳೆಹಣ್ಣು ತೊಗೊಂಡ್ರೂ ಕೂಡ ಅದನ್ನು ಇವತ್ತು ನೀರಿಗೆ ಕೆಮಿಕಲ್ನ ಹಾಕಿ ಅದಕ್ಕೆ ಹಚ್ಚಿ ಮಡಿಗೆ ಹಣ್ಣಾಗಿರುತ್ತೆ, ನಾವು ತಿಂತಾಯಿದ್ದೀವಿ. ಇವತ್ತು ಎಷ್ಟೋ ಜನಗಳು ಅನಾರೋಗ್ಯದಿಂದ ಬಳಲಿಕ್ಕೆ, ಹಾರ್ಟ್ ಅಟ್ಯಾಕ್ ಹಾಕಿ, ಇವು ಕೂಡ ಒಂದು ರೀತಿಯಲ್ಲಿ ಕಾರಣನೇ ಸ್ನೇಹಿತರೆ. ಒಂದು ಕಾಲದಲ್ಲಿ ಹೇಳ್ತಾಯಿದ್ರು ಡಾಕ್ಟ್ರುಗಳು, ಏನು ಹೇಳ್ತಿದ್ರಪ್ಪ, ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನಿ ಅಂತ. ಪ್ರೆಸೆಂಟ್ ಇದನ್ನೆಲ್ಲ ನೋಡ್ತಾಯಿದ್ರೆ ನಾವು ಹಣ್ಣು ತಿನ್ನೋದಕ್ಕಿಂತ ಎಂದಿಗೆ ಒಳ್ಳೆ ಆಹಾರಗಳನ್ನ ತಿನ್ಕೊಂಡು ಒಳ್ಳೆ ಹಣ್ಣುಗಳನ್ನ ನಾವು ಹುಡುಕಿ ಸ್ವಲ್ಪ
ಸಾವಯವ ಕೃಷಿಯಿಂದಿರುವಂತಹ ಪದಾರ್ಥಗಳನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಮನುಷ್ಯನಿಗೆ ಅನಾರೋಗ್ಯದಿಂದ ಸ್ವಲ್ಪ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಸ್ನೇಹಿತರೆ. ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ತೋಟ ಎಲ್ಲಿದೆ ಅನ್ನೋದು ಮುಖ್ಯ ಇಲ್ಲ ಸ್ನೇಹಿತರೆ. ನಾವು ಏನಂದ್ರೆ ಯಾವ ರೀತಿ ತೋಟನ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ, ನಾವು ಇದನ್ನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು, ಇಷ್ಟೇ ಸಾಕು ಇದಕ್ಕೆ, ಆಯಿತಾ. ನಾವು ಹೇಳಿದ್ರಲ್ಲ, ಇದ್ರ ಮಧ್ಯೆ ಸ್ವಲ್ಪ ಹಣ್ಣು ಗಿಡಗಳು ಹಾಕ್ಕೊಂಡು ನಾವು ಒಳ್ಳೆ ರೀತಿ ನೋಡ್ಕೊಂಡ್ರೆ ನಿಜವೂ ಅಂತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ನಾಳೆ ರಿಜಿಸ್ಟರ್ ಮಾಡ್ಕೊಬೋದು, ಹಂಗಿದೆ ಸ್ನೇಹಿತರೆ. ನೀವು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ಸಿಕ್ಕಿರಲ್ಲ. ನಿಮಗೆ ಇದು ತುಂಬ ಅದ್ಭುತವಾಗಿದೆ ನಿಜವಲ್ವೇ. ನೋ ವರ್ಕ್, ಯಾರಿಗೂ ಕೂಡ ಇಲ್ಲಿ ಅಂಥ ವರ್ಕ್ ಏನಿಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.